ದೀಪಾವಳಿ ಸೆಲೆಬ್ರೇಷನ್ ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮೇ ಸಿಕ್ಕಿಲ್ಲ. ಸೊ ಈ ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ರಶ್ಮಿ ಶೆಟ್ಟಿ. ಇದು ದೀಪಾವಳಿಯ ವ್ಲಾಗ್ ಆಗಿರ್ತದೆ. ಫಸ್ಟು ಮಾರ್ನಿಂಗ್ ನಾನು ಕುಕ್ಕಿ ಫ್ರೆಶ್ ಅಪ್ ಆಗಿ ಬಾಗಿಲಿಗೆಲ್ಲ ರಂಗೋಲಿ ಇಟ್ಟು ಹೂವಿಂದ ಡಿಸೈನ್ ಮಾಡೋಣ ಅಂತ ರೆಡಿ ಹಾಕೋದ್ವಿ. ಕುಕ್ಕಿನೇ ಹೆಲ್ಪ್ ಮಾಡ್ತೀನಿ ಅಂತ ಬಂದುಬಿಟ್ಲು. ಡೇದು ವೀಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸೊ ನೈಟು ಮನೆ ತುಂಬ ದೀಪನ ಇಟ್ಟು ನಾವು ಅಲಂಕಾರ ಮಾಡಿದ್ವಿ. ಕುಕ್ಕಿನ ಸ್ವಲ್ಪ ನೋಡ್ಕೊಳ್ಳೋದೇ ಕಷ್ಟ ಆಗಿತ್ತು, ಬಿಕಾಸ್ ಎಣ್ಣೆ ಹಚ್ಚಿ ದೀಪ ಹಚ್ಚಿದ್ವಲ್ಲ, ಅವಳು ಡ್ರೆಸ್ಸಿಗೆ ತಾಗಿಸ್ಕೋತಾಳೆ ಅಂತ ಭಯ ಇತ್ತು. ಬಟ್ ಇದು ನಮ್ಮ ಹಸ್ಬೆಂಡ್ ರೆಡಿ ಮಾಡಿರೋದು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ಮಂಟಪದ ಕೆಳಗಡೆ ಇಟ್ಟಿದ್ವಿ. ಮನೆ ಫುಲ್ ದೀಪ ಹಚ್ಚಿ ನೋಡೋದೇ ಒಂಥರ ಖುಷಿ ಅಲ್ವಾ. ನಾವು ಮನೇಲಿ ಅಷ್ಟೊಂದು ಸೆಲೆಬ್ರೇಷನ್ ಮಾಡಿಲ್ಲ, ಯಾಕಂದರೆ ನಾವು ಯೂಶ್ವಲಿ ಎಲ್ಲ ಹಬ್ಬನೂ ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋದು. ಸೊ ನಾವು ಇನ್ನೊಬ್ಬರ ಮನೆಗೆ ಹೋಗಿದ್ವಿ. ಸಿಕ್ಕಾಪಟ್ಟೆ ಪಟಾಕಿನ ಹೊಡೆದ್ಬಿಟ್ಟಿದ್ವಿ. ಇಲ್ಲಿ ಪಟಾಕಿ ಹೊಡೆಯೋದಕ್ಕೆ ಸ್ವಲ್ಪ ಭಯ ಆಗುತ್ತೆ, ಯಾಕೆಂದರೆ ಓಪನ್ ಆಗಿ ಅಷ್ಟೊಂದು ಪಟಾಕಿನ ಹೊಡೆಯೋ ಹಾಗಿಲ್ಲ. ಯಾವ ಕಡೆಯಿಂದ ಪೊಲೀಸ್ ಬರ್ತಾರೆ ಅಂತ ಭಯ ಇರುತ್ತೆ. ಸೊ ನೋಡಿ, ನಾವೆಲ್ಲ ಪಟಾಕಿ ಹೊಡೆಯುವಾಗ ಅಕ್ಕಪಕ್ಕದ ಬಿಲ್ಡಿಂಗ್ನವರು ತುಂಬ ಜನ ಬಂದು ನಿಂತ್ಕೊಂಡು ನೋಡ್ತಾಯಿದ್ರು. ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಯಿತು. ಕುಕ್ಕಿನೂ ಫಸ್ಟ್ ಟೈಮ್ ಪಟಾಕಿ ಹೊಡೆದಿದ್ದು. ಅವಳು ಚಿಕ್ಕ ಪಾಪ್ ಬರುತ್ತಲ್ವ, ಅದನ್ನು ತೊಗೊಂಡು ಹೊಡಿತಾ ಇದ್ಲು. ಅದರಲ್ಲೇ ಖುಷಿ ಆಯಿತು ಅವಳಿಗೆ. ಸುರ್ಸುರು ಬತ್ತಿ ಕೂಡ ಹಿಡ್ಕೊಳಕ್ಕೆ ಭಯ ಪಡ್ತಿದ್ಲು. ನೋಡಿ, ತುಂಬಾ ಪಟಾಕಿನ ಹೊಡೆದು ಖುಷಿ ಪಟ್ವಿ. ಅಂತೂ ಪಟಾಕಿನೆಲ್ಲ ಫಿನಿಶ್ ಮಾಡಿ ಮನೆಗೆ ಹೋಗಿ
ಊಟಕ್ಕೆ ತಯಾರಿ ಮಾಡ್ಕೊಂಡ್ವಿ. ಎಲ್ಲರೂ ಜೊತೆಗೆ ಕೂತ್ಕೊಂಡು ಊಟ ಮಾಡಿದ್ವಿ. ನಾನು ಎಲ್ಲರ ಜೊತೆಗೆ ಕೂತ್ಕೊಂಡ್ಳು. ಊಟ ಏನೂ ಮಾಡಿಲ್ಲ, ಬಟ್ ಸುಮ್ಮನೆ ಪೋಸ್ ಕೊಡ್ತಾ ಇದ್ದಾಳೆ. ನಾವು ಒಬ್ಬೊಬ್ಬರ ಮನೆಯಲ್ಲಿ ಒಂದು 2-3 ಐಟಮ್ ಮಾಡಿಕೊಂಡು ತೊಗೊಂಡೋಗಿದ್ವಿ. ಸೊ ಈಸಿ ಆಗುತ್ತಲ್ವಾ, ಒಟ್ಟಿಗೆ ಸೆಲೆಬ್ರೇಷನ್ ಮಾಡೋ ಖುಷಿ ಒಬ್ರಿಗೇ ಮಾಡೋದಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇವರೆಲ್ಲ ನಮ್ಮ ನೇಬರ್ಸ್, ಊರಿನವರು. ಇದು ದೀಪಾವಳಿಗೆ ತಂದಿರೋ ಮತ್ತು ಸಿಕ್ಕಿರೋ ಸ್ವೀಟ್ಸ್ಗಳು. ತುಂಬ ಸ್ವೀಟ್ ಹೆವಿ ಆಗೋಯಿತು, ಬಟ್ ಎಲ್ಲನೂ ತಿಂದು ಫಿನಿಷ್ ಮಾಡೋಕ್ಕಾಗಿಲ್ಲ. ನನಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ, ಬಟ್ ಇಷ್ಟೊಂದು ನೋಡಿಬಿಟ್ಟು ತಿನ್ನೋಕ್ಕೆ ಕಷ್ಟ ಆಗಿತ್ತು. ಆಮೇಲೆ ನಮ್ಮ ಹಸ್ಬೆಂಡ್ಗೆ ಆಫೀಸ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇತ್ತು. ನೋಡಿ, ಇದು ಪಿಸ್ತಾ ಚಾಕ್ಲೇಟ್ಸ್ ಒಂದು ಬಾಕ್ಸ್ ಕೊಟ್ಟಿದ್ದರು. ಕುಕ್ಕಿ ಹೇಗೋ ಇದ್ದಾಳಲ್ವ, ಚಾಕ್ಲೇಟ್ ಲವರ್. ದಿನ ಕೊಡಲ್ಲ ನಾನು, ಬಟ್ ಸಮ್ಟೈಮ್ಸ್ ಎಲ್ಲಾದರೂ ಹಠ ಮಾಡಿದ್ರೆ ಅವಳಿಗೆ ಮತ್ತು ನನಗೆ. ಈ ಬಾಕ್ಸ್ ಚಾಕ್ಲೇಟ್ಸ್ ಇತ್ತು, ಚೆನ್ನಾಗಿತ್ತು ನೋಡಿ. ಮಾಮ್, ಹಾರ್ಟ್, ಡಿಸೈನ್ಸ್ ಎಲ್ಲ ಸಖತ್ತಾಗಿತ್ತು. ಇದ್ರ ಜೊತೆಗೇ ಒಂದು ಕಪ್ ಕೊಟ್ಟಿದ್ರು ನೋಡಿ, ಚೆನ್ನಾಗಿತ್ತು ಮಗ್ಗು. ಇದು ಕಾಪರ್ ಮಗ್ಗು, ನೋಡೋಕ್ಕೆ ಹಾಗೇ ಇದೆ, ಬಟ್ ಯೂಸ್ ಮಾಡ್ತಾ ಆಮೇಲೆ ಗೊತ್ತಾಗುತ್ತೆ ಅದು ಕೋಟಿಂಗ್ ಹೋಗುತ್ತೋ ಏನೋ ಅಂತ. ಚೆನ್ನಾಗಿದೆ, ಲುಕ್ ವೈಸು ಚೆನ್ನಾಗಿದೆ, ಸೈಜಲ್ಲೂ ಬಿಗ್ ಸೈಜ್ ಇದು ಕೊಟ್ಟಿದ್ದರು. ಆಮೇಲೆ ದೀಪ ಕೊಟ್ಟಿದ್ದರು, ಚಿಕ್ಕ ಚಿಕ್ಕ ದೀಪ ಕೊಟ್ಟಿದ್ದರು, ಅದು ಕೂಡ ಚೆನ್ನಾಗಿತ್ತು. ಶೋ ಮಾಡ್ತೀನಿ ನೋಡಿ. ನೋಡಿ, ಡಿಸೈನ್ ಆಗಿರೋ ದೀಪ ಕೊಟ್ಟಿದ್ದರು. ಇದನ್ನೆಲ್ಲ ನೋಡಿ ಸ್ವೀಟ್ಸ್ ಎಲ್ಲ ತಿಂದು ಈ ರೀತಿಯಾಗಿ ನಾವು ದೀಪಾವಳಿನ ಸೆಲೆಬ್ರೇಟ್ ಮಾಡಿದ್ವಿ. ಹೋಪ್ಫುಲಿ ನೀವು ಕೂಡ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿರ್ತೀರ ಅನ್ಕೋತೀನಿ. ಈ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಡಿಲೇ ಆಗಿರೋದ್ರಿಂದ ನೋಡೋದನ್ನು ಮಿಸ್ ಮಾಡಬೇಡಿ. ನಾವು ಔಟ್ಸೈಡಲ್ಲಿ ಇದ್ದರೂ ಕೂಡ ನಾವು ಹಬ್ಬನೆಲ್ಲ ಒಟ್ಟಿಗೆ ಸೆಲೆಬ್ರೇಟ್ ಮಾಡ್ತೀವಿ. ಊರಲ್ಲೂ ಕೂಡ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀವೋ ಗೊತ್ತಿಲ್ಲ, ಇಲ್ಲಂತೂ ಎಲ್ಲ ಹಬ್ಬನೂ ಜೊತೆಗೆ ಸೆಲೆಬ್ರೇಟ್ ಮಾಡ್ತೀವಿ. ಮತ್ತೆ ಸಿಗೋಣ, ಬಾಯ್.